ಎಲ್ಲ ವೀಕ್ಷಕರೇ, ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಎಲ್ಲರ ಹತ್ರ ಕೂಡ ಇವಾಗ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಆಧಾರ್ ಕಾರ್ಡ್ ಬಗ್ಗೆ ಇವಾಗ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಸೂಚನೆ ವೀಕ್ಷಕರೇ. ಸೊ ಬಹಳಷ್ಟು ಜನರ ಆಧಾರ್ ಕಾರ್ಡ್ಗಳು ಇನ್ನೂವರೆಗೆ ಅಪ್ಡೇಟ್ ಕೂಡ ಆಗಿಲ್ಲ. ಕೆಲವೊಂದು ವರ್ಷಗಳ ಹಿಂದೆ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡಿರ್ತಾರೆ, ಬಟ್ ಅದಕ್ಕೆ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿರಲ್ಲ. ಯಾವುದೇ ರೀತಿಯಾದಂಥ ಬಯೋಮೆಟ್ರಿಕ್ ಅಪ್ಡೇಟ್ ಇರೋದಿಲ್ಲ, ಅಡ್ರೆಸ್ ಅಪ್ಡೇಟ್ ಮಾಡಿರೋದಿಲ್ಲ. ಅಂಥ ಒಂದು ಆಧಾರ್ ಕಾರ್ಡ್ಗಳು ರದ್ದಾಗುವ ಚಾನ್ಸಸ್ ಕೂಡ ಹೆಚ್ಚಾಗಿವೆ ವೀಕ್ಷಕರೇ. ಸೊ ಅವರು ಕೂಡ ಆಧಾರ್ ಕಾರ್ಡ್ ರದ್ದಾಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೊ ಡಿಸೆಂಬರ್ 14 ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. 10 ವರ್ಷ ಹಳೆಯ ಆಧಾರ್ ಕಾರ್ಡ್ ಉಚಿತ ಅಪ್ಡೇಟ್ಗೆ ಡಿಸೆಂಬರ್ 14 ಕೊನೆಯ ಡೇಟ್ ಆಗಿರುತ್ತೆ. ಅದಾದ ನಂತರ ಡಿಸೆಂಬರ್ 14 ನಂತರ ಪ್ರತಿಯೊಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕೆ ಅಮೌಂಟ್ ತೊಗೋತಾರೆ. ಸೊ ಅದಕ್ಕೆ ಯಾವ ರೀತಿಯಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು, ಫ್ರೀಯಾಗಿ ಯಾವ ರೀತಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕು, 10 ವರ್ಷ ಹಳೆ ಇದ್ದ ಆಧಾರ್ ಕಾರ್ಡ್ಗಳು ಅಷ್ಟೇ ಅಥವಾ ಬೇರೆ ಬೇರೆ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ವೀಕ್ಷಕರೇ. ಸೊ ವೀಕ್ಷಕರೇ, ಯಾರೆಲ್ಲ ತಮ್ಮ ಹತ್ರ ಆಧಾರ್ ಕಾರ್ಡ್ಗಳಿವಿಲ್ಲ, ಅದಕ್ಕೆ ಅಪ್ಡೇಟ್ ಬಂದಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳೋದಕ್ಕೆ ತಾವು ನಮ್ಮ ಹತ್ತಿರ ಇರುವಂಥ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ UDI ಅಂತೇಳಿ ಸರ್ಚ್ ಮಾಡ್ಕೋಬೇಕು, UDI ಅಂತೇಳಿ. ಸೊ ಆ ವೆಬ್ಸೈಟ್ ಓಪನ್ ಆಗುತ್ತೆ, ಆಧಾರ್ ವೆಬ್ಸೈಟ್. ಅದರೊಳಗೆ ಹೋಗಿ ತಾವು ಆಧಾರ್ ಡೌನ್ಲೋಡ್ ಅಂತ ಆಧಾರ್ ಲಿಂಕ್ ಅಂತೇಳಿ ಇದ್ದಿರುತ್ತೆ, ಲಾಗಿನ್ ಅಂತೇಳಿ. ಸೊ ಅದರೊಳಗೆ ಹೋಗಿ ತಾವು ಆಧಾರ್ ನಂಬರ್ ಹಾಕಿ ಆ್ಯಸ್ ಇಟ್ ಈಸ್ ಕ್ಯಾಪ್ಚಾನ ಫಿಲಪ್ ಮಾಡಿ OTP ಹಾಕಿ ಆಧಾರ್ ಲಾಗಿನ್ ಮಾಡ್ಕೋಬೇಕು. ಆಧಾರ್ ಲಾಗಿನ್ ಮಾಡ್ಕೊಂಡ ನಂತರ ತಮ್ಮ ಪ್ರೊಫೈಲಲ್ಲಿ ಡೀಟೇಲ್ ಆಗಿ ಓಪನ್ ಆಗುತ್ತೆ. ಸೊ ಅಲ್ಲಿ ಮೇಲ್ ಹೆಡ್ಗೆ ಬಂದಿರುತ್ತೆ ರೆಡ್ ಆಗಿ ಅಂತೇಳಿ, ರೆಡ್ ಅಕ್ಷರಲ್ಲಿ ಬಂದಿರುತ್ತೆ. ಸೊ ತಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳೋಕೆ ಬಂದಿದೆ, ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ನೋಟಿಫಿಕೇಶನ್ ಇದ್ದಿರುತ್ತೆ. ಸೊ ಅಂಥ ಒಂದು ಅಭ್ಯರ್ಥಿಗಳು, ಅಂಥ ಒಂದು ಕ್ಯಾಂಡಿಡೇಟ್ಗಳು ತಾವು ಆಧಾರ್ ಕಾರ್ಡನ್ನು ತಪ್ಪದೆ ಅಪ್ಡೇಟ್ ಮಾಡ್ಕೋಬೇಕು. ಇನ್ನುಳಿದ ಅಲ್ಲಿ ಆಧಾರ್ ಕಾರ್ಡ್ಗಳಲ್ಲಿ ಕೆಲವೊಂದು ತಿಂಗಳ ಇಂಚೆ ವರ್ಷಗಳ ಇಂಚೆ ಅಪ್ಡೇಟ್ ಮಾಡ್ಕೊಂಡ್ರಿಗೆ ಅಂಥ ಒಂದು ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಪ್ಷನ್ ಬಂದಿರಲ್ಲ. ಸೊ ಅವರು ಅಪ್ಡೇಟ್ ಆಗಿರ್ತಾರೆ. ಸೊ ಅಡ್ರೆಸ್ ಅಪ್ಡೇಟ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ ವೀಕ್ಷಕರೇ. ತಾವು ನೋಡ್ಕೋಬೋದು, ಆಧಾರ್ ಕಾರ್ಡ್ ಈಗ ಪ್ರಮುಖ ದಾಖಲೆಯಾಗಿದ್ದು ಮಾರ್ಪಟ್ಟಿದೆ. ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯುವುದರಿಂದ ಹಿಡಿದು ಸಿಮ್ ಕಾರ್ಡ್ ಪಡೆಯುವವರೆಗೂ ಮತ್ತು ಬ್ಯಾಂಕ್ ಖಾತೆ ತೆರೆಯುವವರೆಗೂ ಇದು ಅಗತ್ಯ. ಬಹಳ ಹಿಂದೆ ಅನೇಕರು ಆಧಾರ್ ಕಾರ್ಡ್ ಮಾಡಿದ್ದು ಹೆಸರು ಅಥವಾ ಜನ್ಮ ದಿನಾಂಕದಲ್ಲಿ ಕೆಲವು ತಪ್ಪುಗಳಾಗಿವೆ. ಅಂಥ ಜನರು ತಮ್ಮ ಆಧಾರ್ ಕಾರ್ಡ್ ಇನ್ನೂ ಡಿಸೆಂಬರ್ 14 ಉಚಿತವಾಗಿ ನವೀಕರಿಸಬಹುದು. ಇದರ ನಂತರ ನವೀಕರಣಕ್ಕಾಗಿ ನೀವು ಶುಲ್ಕವನ್ನು ಪಾವತಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಫ್ರೀ ಇದೆ, ತಾವು ಬೇಗನೆ ಹೋಗಿ ಅಪ್ಲೈ ಮಾಡಿಕೊಂಡು ಅದು ಏನಾದರೂ ಕರೆಕ್ಷನ್ ಅದೆಲ್ಲ ಕರೆಕ್ಷನ್ ಮಾಡ್ಕೋಬೋದು. ಅದಾದ ನಂತರ ಆಧಾರ್ ಕಾರ್ಡ್ ಕೂಡ ರದ್ದಾಗುವ ಚಾನ್ಸಸ್ ಕೂಡ ಇದ್ದಿರುತ್ತೆ. ಅದು ಮತ್ತೆ ತಾವು ಮುಂದೆ ಅಪ್ಡೇಟ್ ಮಾಡಬೇಕಂದ್ರೆ ಇವಾಗ ಪ್ಯಾನ್ ಕಾರ್ಡ್ ಯಾವ ರೀತಿ ಬಂದಿದೆಯಲ್ಲ, ₹1000 ಕೊಟ್ಕೊಂಡ್ರೆ ತಾವು ಪ್ಯಾನ್ ಜೊತೆ ಆಧಾರ್ ಲಿಂಕ್ ಮಾಡ್ಕೋಬೋದು. ಸೊ ಕೆಲವು ತಿಂಗಳ ಮುಂಚೆ ಹಾಗೆ ಇರಲಿಲ್ಲ, ಅದು ಫ್ರೀಯಾಗಿ ಕೊಟ್ಟಿದ್ದರು ಅವರು. ಸೊ ಆ ಫ್ರೀಯಾಗಿ ಕೊಟ್ಟಿರುವಂಥ ಇನ್ನೂವರೆಗೆ ಯಾವುದು ಭಾಳಷ್ಟು ಜನರು ಆ ಸೇವೆಯನ್ನು ಪಡ್ಕೊಂಡಿರಲಿಲ್ಲ. ಸೊ ಅಂಥವ್ರಿಗೆ ಇವಾಗ ₹1000 ದಂಡ ವಿಧಿಸಿ ಪ್ಯಾನ್ ಮತ್ತು ಆಧಾರ್ ಜೋಡಣೆ ಮಾಡಲಾಗ್ತಿದೆ. ಸೊ ಇದಕ್ಕೂ ಕೂಡ ಆಧಾರ್ ಕಾರ್ಡ್ ಕೂಡ ಅದೇ ರೀತಿಯಾಗಿ ದಂಡವನ್ನು ವಿಧಿಸಿ ಆಧಾರ್ನಲ್ಲಿರುವಂಥ ದಾಖಲಾತಿಗಳನ್ನು ತಾವು ಸರಿಪಡಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸೊ ಅದಕ್ಕೆ ತಾವು ಇನ್ನೂ ನಿಮಗೆ ಡಿಸೆಂಬರ್ 14 ಕೊನೆಯ ದಿನ ಆಗಿರುತ್ತೆ. ಸೊ ಯಾರೆಲ್ಲ ಅಪ್ಡೇಟ್ಗಳನ್ನು ಆಧಾರ್ ಕಾರ್ಡ್ನಲ್ಲಿ ಏನನ್ನು ತಿದ್ದುಪಡಿ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗನೆ ಹೋಗಿ ಫ್ರೀಯಾಗಿ ಅಪ್ಲೈ ಮಾಡ್ಕೋಬೋದು. ಆಧಾರ್ನಲ್ಲಿನ ಮಾಹಿತಿಯನ್ನು ನವೀಕರಿಸಿ 10 ವರ್ಷಗಳಿಗಿಂತ ಹೆಚ್ಚು ಆಗಿದ್ದರೆ ಅವರು ಅದನ್ನು ಖಚಿತವಾಗಿಯೂ ನವೀಕರಿಸಬೇಕು ಎಂದು ಆಧಾರ್ ಮಾಡುವ ಸಂಸ್ಥೆ UIDAI ಎಲ್ಲ ಜನರಿಗೆ ಸಲಹೆ ನೀಡಿದೆ. ಡಿಸೆಂಬರ್ 14, 2024 ನೀವು ಆಧಾರ್ ಕಾರ್ಡ್ ಮಾಹಿತಿಯನ್ನು, ಹೆಸರು, ವಿಳಾಸ ಮತ್ತು ಜನ್ಮ ದಿನಾಂಕವನ್ನು ಉಚಿತವಾಗಿ ನವೀಕರಿಸಬಹುದು. ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಆಗಿದೆ. ನೀವು ಮನೆಯಲ್ಲೇ ಕುಳಿತು ಎಲ್ಲ ಮಾಹಿತಿಯನ್ನು ಸುಲಭವಾಗಿ ನವೀಕರಿಸಬಹುದು. ಯಾವ ರೀತಿ ನವೀಕರಿಸಬೇಕು ಅನ್ನೋದ್ರ ಬಗ್ಗೆ ತಾವು ನೋಡ್ಕೊಳ್ಳಿ ವೀಕ್ಷಕರ. ಆನ್ಲೈನಲ್ಲಿ ಆಧಾರನ್ನು ನವೀಕರಿಸುವ ಪ್ರಕ್ರಿಯೆ UDID ವೆಬ್ಸೈಟ್ಗೆ ಲಾಗಿನ್ ಮಾಡಿಕೊಂಡು ಸೊ myAadhar.udid.gov.in ಅಂತೇಳಿ ಅಲ್ಲಿ ಸರ್ಚ್ ಮಾಡಿಕೊಂಡು ಆ ಆಧಾರಲ್ಲಿ ಲಿಂಕ್ ಮಾಡಿಕೊಂಡು ತಾವು ತಮ್ಮ ಆಧಾರ್ ಅಡಿಯಲ್ಲಿ ಅಪ್ಡೇಟ್ ಯುವರ್ ಆಧಾರ್ ಕ್ಲಿಕ್ ಹಿಯರ್ ಅಂತೇಳಿ ಇದ್ದಿರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ವಿವರ ನವೀಕರಣ ಪುಟಕ್ಕೆ ಹೋಗಿ ಆಧಾರ್ ವಿವರಗಳನ್ನು ನವೀಕರಿಸಿ ಆಯ್ಕೆ ಮಾಡಿ ಮತ್ತು ಡಾಕ್ಯುಮೆಂಟ್ ಅಪ್ಡೇಟ್ ಕ್ಲಿಕ್ ಮಾಡಿ ಇಲ್ಲಿ ರುಜುವಾತುಗಳನ್ನು ನಮೂದಿಸಿ ಆಧಾರ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ಭರ್ತಿ ಮಾಡಿ ನಂತರ OTP ಕಳಿಸಿ ಕ್ಲಿಕ್ ಮಾಡಿ. ಈಗ ನೀವು ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಂದು OTP ಬಂದಿರುತ್ತೆ. ಸೊ ಆಗ ಲಾಗಿನ್ ಆಗಬೇಕು. ಇಲ್ಲಿ ನವೀಕರಣಕ್ಕೆ ಆಯ್ಕೆ ಮಾಡಿ ನಿಮ್ಮ ಹೆಸರು, ವಿಳಾಸ ಇತ್ಯಾದಿಗಳನ್ನು ನವೀಕರಿಸಲು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಹೇಳಿದ್ದಾರೆ. ಸೊ ವೀಕ್ಷಕರೇ, ತಾವು ಏನು ಮಾಡ್ಕೋಬೇಕಂದ್ರೆ ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು ಅಂದರೆ UDID ಅಂತೇಳಿ ವೆಬ್ಸೈಟ್ ಇದ್ದಿರುತ್ತಲ್ಲ, UIDAI ಅಂತೇಳಿ ಅಲ್ಲಿ UDI ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕು. ಆಧಾರ್ ಅಂತೇಳಿ ಇದ್ದಿರುತ್ತೆ, ಅಲ್ಲಿ ಸೆಕ್ಷನ್ ಒಳಗೆ ಹೋಗಿ ಲಾಗಿನ್ ಆಗಬೇಕು. ಇಲ್ಲಾಂದ್ರೆ ಆಧಾರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಲಾಗಿನ್ ಆಗಿಬಿಟ್ಟು ಸೊ ಕೆಳಗಡೆ ತಮಗೆ ಬಂದಿರುತ್ತೆ ಅಪ್ಡೇಟ್ ಯುವರ್ ಆಧಾರ್ ಅಂತ ಹೇಳಿದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅವರು ಡೀಟೇಲ್ ಆಗಿ ಕೇಳ್ತಾರೆ. ಅಡ್ರೆಸ್ ಕೂಡ ಕೇಳಿರ್ತಾರೆ, ಹೆಸರು ಕೂಡ ಕೇಳಿರ್ತಾರೆ, ಆ್ಯಸ್ ಇಟ್ ಇಸ್ ಅವೆಲ್ಲ ಫಿಲ್ಅಪ್ ಮಾಡಿಕೊಂಡು ಆಧಾರ್ ಸಂಖ್ಯೆ ಹಾಕ್ಕೊಂಡು ಅಪ್ಡೇಟ್ ಮಾಡ್ಕೋಬೋದು ವೀಕ್ಷಕರು. ಅದಾದ ನಂತರ ತಾವು ನೋಡ್ಕೊಳ್ಳಿ ಮುಂದೆ ಯಾವ ರೀತಿ ಇದ್ದಿರುತ್ತೆ ಅನ್ನೋದು ಆಯ್ಕೆ ಮಾಡಿಕೊಂಡು ನಂತರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅಗತ್ಯವಿರುತ್ತದೆ. ಸೊ ಯಾವ್ಯಾವ ಡಾಕ್ಯುಮೆಂಟ್ಗಳು ಕೇಳಿರ್ತಾರೆ ಅಡ್ರೆಸ್ ಅಪ್ರೂವ್ಗಾಗಿ, ತಮ್ಮ ಹತ್ತಿರವಿರುವಂಥ ರೇಷನ್ ಕಾರ್ಡ್ ಕೂಡ ಕೇಳಿರ್ಬೋದು, ಅಥವಾ ವೋಟರ್ ID ಕೂಡ ಕೇಳಿರ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಕೇಳಿರ್ಬೋದು, ಅಂದರೆ ಇನ್ನುಳಿದ ಯಾವುದೇ ಡಾಕ್ಯುಮೆಂಟ್ ಕೂಡ ಕೇಳಿರ್ಬೋದು, ತಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೇಳಿರ್ಬೋದು. ಸೊ ತಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಗಳಿವೆಲ್ಲ ಆ ಡಾಕ್ಯುಮೆಂಟ್ಗಳನ್ನು ಮೇಲೊಂದು ಫೈಲಲ್ಲಿ ಮತ್ತು ಕೆಳಗೊಂದು ಫೈಲಲ್ಲಿ ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಮಾಡಿದ ನಂತರ ಆ ಅಪ್ಡೇಟ್ಗೆ ಅರ್ಜೆಂಟ್ ಆಗ್ಬೋದು. ಅಗತ್ಯವಿರುವ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಲು ಆಯ್ಕೆಯನ್ನು ಕ್ಲಿಕ್ ಮಾಡಿ. ಸಲ್ಲಿಸಿದ ನಂತರ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಈಗ ನವೀಕರಣ ವಿನಂತಿ ಸಂಖ್ಯೆ URN ಅನ್ನು ಉಳಿಸಿ, ಅಂದರೆ URN ತಮಗೆ ಡೌನ್ಲೋಡ್ ಆಗಿರುತ್ತೆ.
ಇದರ ಮೂಲಕ ಆಧಾರ್ನಲ್ಲಿ ನವೀಕರಣ ಪ್ರಕ್ರಿಯೆ ನೀವು ಟ್ರ್ಯಾಕ್ ಮಾಡ್ಬೋದು. ಸೊ ಆ URN ನಂಬರ್ ಬಂದಿರ್ತಲ್ಲ ಅದ್ರ ಮೂಲಕ ತಾವು ಆಧಾರ್ ಕಾರ್ಡ್ ಎಷ್ಟರವರೆಗೆ ಅಪ್ಡೇಟ್ ಆಗಿದೆ, ಇನ್ನೂ ಯಾರ ಹತ್ರ ಇದೆ ಅಪ್ಡೇಟ್ ಆಗುವ ಅನ್ನೋದ್ರ ಬಗ್ಗೆ ಕೂಡ ತಾವು ಮಾಹಿತಿಯನ್ನು ಪಡ್ಕೋಬೋದು. ಸೊ ಅದು ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ತಾವು ಅಲ್ಲಿ ಒಂದು ಡೌನ್ಲೋಡ್ ಫೈಲ್ ಆಗಿರುತ್ತೆ ಅಲ್ಲ, ಅದರೊಳಗೆ URN ಅಂತ ನಂಬರ್ ಇದ್ದಿರುತ್ತೆ. ಸೊ ಆ ನಂಬರ್ ಅಲ್ಲಿ ಹೋಗಿಸಿದ್ರೆ UDID ವೆಬ್ಸೈಟಲ್ಲಿ ಸರ್ಚ್ ಮಾಡ್ಬೋದು. UID ಅಂತೇಳಿ ಆಧಾರ್ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ಬರುತ್ತೆ ಚೆಕ್ ಯುವರ್ ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಅಂತೇಳಿ. ಸೊ ಅಲ್ಲಿ ಅಪ್ಡೇಟ್ ಚೆಕ್ ಆಗಿದೆ ಇಲ್ಲ ಅಂತೇಳಿ ನೋಡ್ಕೋಬೋದು. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ URN ನಂಬರ್ ಕೂಡ ಹಾಕಿ ಮಾಡಿರೋ ಪ್ರೊಸೆಸಿಂಗ್ ಒಳಗಿದ್ದೀವೋ ಆಧಾರ್ ಅಪ್ಡೇಟು, ಇನ್ನೂ ಯಾವ ಪೆಂಡಿಂಗ್ ಒಳಗಿದ್ದೀವೋ ಅಥವಾ ರಿಜೆಕ್ಟ್ ಆಗಿದೆಯೋ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೋಬೋದು. ಪ್ರಮುಖ ನವೀಕರಣಗಳಿಗೆ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ. ಸೊ ಇನ್ನುಳಿದ ಬಯೋಮೆಟ್ರಿಕ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಬದಲಾವಣೆ ಆಗಿರ್ಬೋದು, ಅಥವಾ ಫೋಟೋ ಚೇಂಜ್ ಮಾಡೋದ್ರಾಗಿರ್ಬೋದು, ಇದಕ್ಕೆ ತಾವು ಕಂಪಲ್ಸರಿಯಾಗಿ ಆಧಾರ್ ಕೇಂದ್ರಕ್ಕೆ ಬದಲಾವಣೆ ಮಾಡ್ಕೊಳ್ಳೋಕೆ ಹೋಗಲೇಬೇಕು. ತಾವು ನೋಡ್ಕೋಬೋದು. ಅಥವಾ ಮೊಬೈಲ್ ಸಂಖ್ಯೆ ಅಥವಾ ಫೋಟೋಗೆ ಅಪ್ಡೇಟ್ ಮಾಡುವ ಕೆಲಸವನ್ನು ಆಫ್ಲೈನಲ್ಲಿ ಮಾತ್ರ ಮಾಡ್ಬೋದು ಅಂತ ಹೇಳಿದ್ದಾರೆ. ಆನ್ಲೈನಲ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ. ಆದಾಗ್ಯೂ ಕೆಲವು ಬದಲಾವಣೆಗಳನ್ನು ಒಮ್ಮೆ ಮಾತ್ರ ಮಾಡ್ಬೋದು. ಇದು ಜನ್ಮ ದಿನಾಂಕ ಮತ್ತು ಲಿಂಗದ ನವೀಕರಣಗಳನ್ನು ಒಳಗೊಂಡಿರ್ತದೆ. ಸೊ ತಾವು ಡೇಟ್ ಆಫ್ ಬರ್ತ್ಗಳು ಒಂದು ಸಲ ಮಾತ್ರ ಚೇಂಜ್ ಮಾಡ್ಬೋದು. ಅದೇ ರೀತಿ ಜೆಂಡರ್ ಕೂಡ ಒಂದು ಸಲ ಮಾತ್ರ ಚೇಂಜ್ ಮಾಡ್ಬೋದು. ಮತ್ತೊಂದು ಸಲ 2-3 ಅವಕಾಶಗಳು ಇರೋದಿಲ್ಲ. ಕೇವಲ ಒಂದೇ ಅವಕಾಶ ಇದಿರುತ್ತೆ. ಹೆಸರಿಗೂ ಕೂಡ 3-4 ಅವಕಾಶಗಳು ಮಾತ್ರ ಇದ್ದಿರುತ್ತೆ. ಸೊ ಆ ಅವಕಾಶಗಳೊಳಗಾಗಿ ತಾವು ಕರೆಕ್ಟಾಗಿ ಫಿಲಪ್ ಮಾಡ್ಕೋಬೋದು. ಅದಾದ ನಂತರ ತಮಗೆ ಯಾವುದೇ ರೀತಿಯಾದಂಥ ಅವಕಾಶಗಳು ಇರೋದಿಲ್ಲ. ಆಧಾರ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡೋಕ್ಕೆ, ಅಡ್ರೆಸ್ ತಿದ್ದುಪಡಿ ಮಾಡಲು ತಮಗೆ ಅನ್ಲಿಮಿಟೆಡ್ ಆದಂಥ ಅವಕಾಶಗಳು ಇರುತ್ತೆ. ಸೊ ಅದನ್ನು ಸದುಪಯೋಗ ಪಡ್ಕೋಬೋದು. ತಾವು ನೋಡ್ಕೋಬೋದು ಆಫ್ಲೈನಲ್ಲಿ ನವೀಕರಿಸುವುದು ಹೇಗೆ ಅಂತೇಳಿ. ನೀವು ಆಧಾರ್ ಕಾರ್ಡನ್ನು ಆಫ್ಲೈನಲ್ಲಿಯೂ ನವೀಕರಿಸ್ಬೋದು. ಆದರೆ ಇದಕ್ಕಾಗಿ ತಾವು ಆಧಾರ್ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ. ಈ ಪ್ರಕ್ರಿಯೆ ಉಚಿತವಲ್ಲ. ಇದಕ್ಕಾಗಿ ನೀವು ಹಣವನ್ನು ಸಹ ಪಾವತಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ತಾವು ಆಧಾರ್ ಕೇಂದ್ರದ ಆಫ್ಲೈನ್ ಕೇಂದ್ರದಲ್ಲಿ ಹೋಗಿಸಿದ್ರೆ ನಾನು ಫ್ರೀ ಒಳಗೆ ಮಾಡಿಸೋದಿನ ಅಂದರೆ ಇರೋದಿಲ್ಲ. ಸೊ ಅದಕ್ಕೆ ಯಾಸ್ ಇಟ್ ಈಸ್ಗಳಂತ ಅವರು ಅಮೌಂಟ್ಗಳ ಸಹ ಇದು ಮಾಡಿರ್ತಾರೆ. ಸೊ ಅದೇ ರೀತಿಯಾದಂಥ ಅಮೌಂಟ್ಗಳು ಕೊಟ್ಟು ಅವರಿಗೆ ತಾವು ನೋಡ್ಕೋಬೋದು, ಅಪ್ಡೇಟ್ ಮಾಡ್ಕೋಬೋದು. ಆಧಾರ್ ಕಾರ್ಡನ್ನು ಫ್ರೀಯಾಗಿ ಮಾಡ್ಕೋಬೇಕಂದ್ರೆ ತಾವು ಮನೇಲಿ ಕುಳಿತುಕೊಂಡು ಮೊಬೈಲಲ್ಲೋ ಅಥವಾ ತಮ್ಮ ಲ್ಯಾಪ್ಟಾಪಲ್ಲೋ ಅಥವಾ ಕಂಪ್ಯೂಟ್ರಲ್ಲಿ ಮಾಡ್ಕೋಬೋದು. UIDI ವೆಬ್ಸೈಟ್ನಿಂದ ಆಧಾರ್ ಅಪ್ಡೇಟ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಾಂದರೆ ತಮಗೆ ಆಫ್ಲೈನ್ ಸ್ಟೋರಲ್ಲಿ ಸಿಗುತ್ತೆ. ಅದು ಆಧಾರ್ ಕೇಂದ್ರದಲ್ಲಿ ಫಾರ್ಮ್ ಮತ್ತು ದಾಖಲಾತಿಗಳ ಹತ್ತಿರದ ಆಧಾರ್ ಸೇವಾ ಕೇಂದ್ರದಲ್ಲಿ ಸಲ್ಲಿಸಿ ಬಯೋಮೆಟ್ರಿಕ್ ಸಲ್ಲಿಕೆಗೆ ಆಧಾರ್ ಕೇಂದ್ರದಲ್ಲಿ ಬಯೋಮೆಟ್ರಿಕ್ ಡೇಟಾವನ್ನು ನೀಡಿ ಈಗ ನೀವು ವಿನಂತಿಯ ಟ್ರ್ಯಾಕ್ ಮಾಡಲು URN ಅನ್ನು ಪಡೆಯುತ್ತೀರಿ ಅಂತ ಹೇಳಿದ್ದಾರೆ ವೀಕ್ಷಕರೇ. ಸೊ ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಒಳಗಾಗಬಾರದು. ಯಾರಷ್ಟು ಜನ ಆಧಾರ್ ಕಾರ್ಡ್ ಇನ್ನೂವರೆಗೆ ಅಪ್ಡೇಟ್ ಮಾಡಿಲ್ಲಲ್ಲ ಅಂಥ ಒಂದು ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ತಮ್ಮ ಆಧಾರ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಯಾಕಂದರೆ ಒಂದು ಸಲ ಆಧಾರ್ ಕಾರ್ಡ್ ರದ್ದಾದರೆ ಮತ್ತೊಂದು ಸಲ ಅದಕ್ಕೆ ರಿಯಾಕ್ಟಿವ್ ಮಾಡಬೇಕಂದ್ರೆ ಭಾಳಷ್ಟು ಟೈಮ್ ಹಿಡಿಯುತ್ತೆ ವೀಕ್ಷಕರೇ. 3-4 ತಿಂಗಳು ಕೂಡ ಹಿಡಿಬೋದು. 90 ದಿನಗಳವರೆಗೆ ಮಿನಿಮಮ್ ಅವರಿಗೆ ಅದು ಟೈಮ್ ಇದ್ದಿರುತ್ತೆ. ಇಷ್ಟು ದಿನಗಳವರೆಗೆ ಕೆಲಸ ಆಗ್ತದೆ ಅಂತೇಳಿ. ಸೊ ಅದಕ್ಕೆ ತಾವು ಇನ್ನೂ ಯಾರೂ ಲೇಟ್ ಮಾಡಬಾರ್ದು. ಸೊ ಯಾರೆಲ್ಲ ಆಧಾರ್ ಕಾರ್ಡ್ಗಳು ಅಪ್ಡೇಟಿಗೆ ಬಂದಿವಲ್ಲ ಅಲ್ಲಿ ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚು ಸಲ ತಾವು ನೇಮ್ ಚೇಂಜಸ್ ಮಾಡೋ ಹಾಗಿಲ್ಲ. 3-4 ಸಲ ಮಾತ್ರ ನಮಗೆ ಟೈಮ್ ಇದ್ದಿರುತ್ತೆ, ಕಾಲಾವಕಾಶ ಇದ್ದಿರುತ್ತೆ. ಸೊ ಆ 3-4 ಟೈಮ್ ಒಳಗೆ ತಾವು ಕರೆಕ್ಟಾಗಿ ಹ್ಯಾಂಗಿದೆಯಲ್ಲ ಹೆಸರು ಕೂಡ ಆ ರೀತಿಯಾಗಿ ಕರೆಕ್ಟಾಗಿ ಹಾಕೋಬೇಕು ಆಧಾರ್ ಕಾರ್ಡ್ನಲ್ಲಿ. ಮತ್ತು ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ ಚೇಂಜ್ ಮಾಡಲಿಕ್ಕೆ ಕೇವಲ ಒಂದು ಅವಕಾಶ ನೀಡಿರ್ತಾರೆ. ಸೊ ಒಂದು ಸಾರ್ತಿ ಮಾತ್ರ ತಾವು ಆಧಾರ್ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ ಅಥವಾ ಜೆಂಡರ್ ಚೇಂಜ್ ಮಾಡ್ಬೋದು. ಅದು ಬಿಟ್ಟು ನಾನು ಹೊಳ್ಳಿ ಚೇಂಜ್ ಮಾಡ್ತೀನಿ ಡೇಟ್ ಆಫ್ ಬರ್ತ್ ಅಂದರೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ ಅಂತ ಒಂದು ಕ್ಯಾಂಡಿಡೇಟ್ಗಳಿಗೆ. ಸೊ ವೀಕ್ಷಕರೇ, ವಿಡಿಯೋ ಚೆನ್ನಾಗಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಗೌರ್ಮೆಂಟಿಂದ ಮತ್ತೊಂದು ಬಂದಿರುವಂಥ ಮಾಹಿತಿ ಕೂಡ ತಮಗೆ ತಂದು ತಲುಪಿಸ್ತಾ ಇರ್ತೀವಿ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ಇನ್ನೂ ಯಾರಿಗೆ ತಿಳಿದಿಲ್ಲಲ್ಲ ತಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ತಮ್ಮ ಎಲ್ಲ ಪರಿವಾರ ಸದಸ್ಯರಿಗೂ ಕೂಡ ಈ ವಿಡಿಯೋನ ತಮ್ಮ ವಾಟ್ಸಪ್ ಮೂಲಕ ಶೇರ್ ಮಾಡಿ. ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.